press the bell icon on the YouTube app and never miss another update. ವಿದ್ಯಾರ್ಥಿಗಳೇ, ತರಗತಿಗೆ ಸ್ವಾಗತ. ಇಲ್ಲಿಯವರೆಗೆ ನಾವು ಮಾನವರಲ್ಲಿ ಸಾಗಾಣಿಕೆ ಹೇಗಾಗುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡ್ವಿ. ಸಸ್ಯಗಳಲ್ಲಿ ಸಾಗಾಣಿಕೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸಸ್ಯಗಳಲ್ಲೂ ಸಹ ಸಸ್ಯ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನೀರು ಮತ್ತು ಆಹಾರ ಪದಾರ್ಥಗಳು ಸಾಗಾಣಿಕೆ ಆಗಬೇಕಿರುತ್ತೆ. ಸಸ್ಯ ದೇಹ ಸಂಕೀರ್ಣವಾಗ್ತಾ ಹೋದ ಹಾಗೆ ವಿಸರಣೆಯೊಂದೇ ಸಾಕಾಗೋದಿಲ್ಲ. ಹಾಗಾಗಿ ಸಪ್ರೇಟಾಗಿರುವಂತಹ ವ್ಯವಸ್ಥೆ, ಸಪ್ರೇಟಾಗಿರುವಂತಹ ಅಂಗಾಂಶಗಳು ಈ ಕಾರ್ಯವನ್ನು ನಿರ್ವಹಣೆ ಮಾಡ್ತವೆ. ಸಸ್ಯಗಳಲ್ಲಿ ಅಂಗಾಂಶಗಳ ಬಗ್ಗೆ ನೀವು ಕಲ್ತಿದ್ದೀರಿ, ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂತ ಕಲ್ತಿದ್ದೀರಿ. ಇನ್ನು ಸಾಗಾಣಿಕಾ ಅಂಗಾಂಶಗಳು ಅಂತ ನಾವು ಝೈಲಮ್ ಹಾಗೂ ಫ್ಲೋಯಮ್ನ ಹೇಳ್ತೀವಿ. ಝೈಲಮ್ ಅಂಗಾಂಶವನ್ನು ನೀರು ಸಾಗಾಣಿಕಾ ಅಂಗಾಂಶ ಅಂತ ಕರಿತೀವಿ. ಇನ್ನು ಫ್ಲೋಯಮ್ ಅಂಗಾಂಶವನ್ನು ಆಹಾರ ಸಾಗಾಣಿಕಾ ಅಂಗಾಂಶ ಅಂತ ನಾವು ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋತಾ ಹೋಗೋಣ. ಸಸ್ಯ ದೇಹದಿಂದ ಅಂದರೆ ಸಸ್ಯ ದೇಹದಲ್ಲಿ ಬೇರುಗಳಿಂದ ಇತರೆ ಬೇರೆ ಬೇರೆ ಭಾಗಗಳಿಗೆ ನೀರಿನ ಸಾಗಾಣಿಕೆ ಆಗಬೇಕಿರುತ್ತೆ. ಅದೇ ರೀತಿ ದ್ಯುತಿ ಸಂಶ್ಲೇಷಣೆಯ ಸಂದರ್ಭದಲ್ಲಿ ಉಂಟಾದಂತಹ ಆಹಾರ ಪದಾರ್ಥಗಳನ್ನು ಎಲೆಗಳಿಂದ ಸಸ್ಯ ದೇಹದ ಇತರ ಬೇರೆ ಬೇರೆ ಭಾಗಗಳಿಗೆ ಸಾಗಾಣಿಕೆ ಮಾಡಬೇಕಿರುತ್ತೆ. ಇದೆರಡಕ್ಕೂ ಕೂಡ ಸಪ್ರೇಟಾಗಿರುವಂತಹ ವ್ಯವಸ್ಥೆ ಇದೆ. ಅದರ ಬಗ್ಗೆ ನಾವು ಅರ್ಥ ಮಾಡ್ಕೋತಾ ಹೋಗೋಣ. ಮೊದಲನೇದಾಗಿ ಝೈಲಮ್, ನೀರು ಸಾಗಾಣಿಕಾ ಅಂಗಾಂಶ. ಝೈಲಮ್ನಲ್ಲಿ ಇರುವಂತಹ 4 ಪ್ರಮುಖವಾದ ಘಟಕಗಳ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಅದಕ್ಕೂ ಮುನ್ನ ಝೈಲಮ್ನ ಹೇಗೆ ಡಿಫೈನ್ ಮಾಡ್ತೀರಿ ನೀವು? ಝೈಲಮನ್ನು ನೀರು ಸಾಗಾಣಿಕಾ ಅಂಗಾಂಶ ಅಂತ ಕರೆದ್ವಿ, ನಿಜ. ನೀರು ಸಾಗಾಣಿಕಾ ಅಂಗಾಂಶ. ಎಲ್ಲಿಂದ ಎಲ್ಲಿಗೆ ನೀರು ಸಾಗಾಣಿಕೆ ಆಗುತ್ತೆ? ಬೇರುಗಳಿಂದ ಸಸ್ಯದ ಇತರೆ ಭಾಗಗಳಿಗೆ, ಎಸ್ಪೆಷಲಿ ಲೀವ್ಸ್, ಎಲೆಗಳಿಗೆ ನೀರು ಸಾಗಾಣಿಕೆ ಆಗಬೇಕಿರುತ್ತೆ. ಸೊ ಹೇಗೆ ಡಿಫೈನ್ ಮಾಡ್ತೀರಿ ಹಾಗಿದ್ರೆ ಝೈಲಮ್ನ? ಬೇರುಗಳಿಂದ ಹೀರಲ್ಪಟ್ಟ ನೀರು ಮತ್ತು ಖನಿಜಾಂಶಗಳನ್ನು ಸಸ್ಯದ ಇತರೆ ಭಾಗಗಳಿಗೆ ಸಾಗಿಸುವ ಅಂಗಾಂಶವನ್ನು ಝೈಲಮ್ ಅಂಗಾಂಶ ಅಂತ ನಾವು ಕರಿತೀವಿ. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಝೈಲಮ್ ಹಾಗೂ ಫ್ಲೋಯಮ್ಗಳಲ್ಲಿ ಜೀವಂತ ಹಾಗೂ ನಿರ್ಜೀವ ಕೋಶಗಳೆರಡೂ ಇರ್ತವೆ ಅಂತ. ಸಸ್ಯಗಳಲ್ಲಿ ಈ ನಿರ್ಜೀವ ಕೋಶಗಳು ಕೂಡ ಕೆಲವಷ್ಟು ಕೆಲಸಗಳನ್ನು ಮಾಡ್ತವೆ. ಝೈಲಮ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿರ್ಜೀವ ಕೋಶಗಳನ್ನು ಕಂಡುಬರ್ತವೆ. ಫ್ಲೋಯಮ್ನಲ್ಲಿ ಹೆಚ್ಚಾಗಿ ಜೀವಂತ ಕೋಶಗಳು ಕಂಡುಬರ್ತವೆ. ಈಗ ಝೈಲಮ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಝೈಲಮ್ನಲ್ಲಿರುವಂತಹ 4 ಪ್ರಮುಖವಾದ ಘಟಕಗಳ ಬಗ್ಗೆ ನಾವು ನೋಡೋಣ. ಝೈಲಮ್ ಪೇರಂಕೈಮ, ಝೈಲಮ್ ನಾರು, ಝೈಲಮ್ ನಳಿಕೆಗಳು ಮತ್ತು ಟ್ರೇಕಿಡ್ಗಳು ಅನ್ನುವಂಥದ್ದು ಝೈಲಮ್ ಅಂಗಾಂಶದಲ್ಲಿ ಕಂಡುಬರುವಂತಹ 4 ಪ್ರಮುಖವಾದ ಘಟಕಗಳು. ಇದರಲ್ಲಿ ಈ ಝೈಲಮ್ ನಳಿಕೆಗಳು ಮತ್ತು ಟ್ರೇಕಿಡ್ಗಳು ಅಂತ ಇದೆಯಲ್ಲ, ಇದು ನೀರು ಸಾಗಾಣಿಕೆಗಾಗಿಯೇ ವಿಶೇಷವಾಗಿ ಮಾರ್ಪಟ್ಟಿರುವಂತಹ ರಚನೆಗಳು. ಝೈಲಮ್ ನಳಿಕೆಗಳು ಮತ್ತು ಟ್ರೇಕಿಡ್ಗಳು ಹೇಗೆ ಮಾರ್ಪಾಟಾಗಿವೆ ಅಥವಾ ಏನು ಇವುಗಳ ಕೆಲಸ ಏನು ಅರ್ಥ ಮಾಡ್ಕೋತಾ ಹೋಗೋಣ. ನಮಗೆ ಆಲ್ರೆಡಿ ಗೊತ್ತಿದೆ, ನೀರು ಎಲ್ಲಿಂದ ಹೀರಿಕೆ ಆಗಬೇಕು? ಮಣ್ಣಿನಿಂದ, ಅಂದರೆ ರೂಟ್ಸಿಂದ, ಈ ಬೇರುಗಳಿಂದ ಹೀರಿಕೆ ಆಗುತ್ತೆ. ಮಣ್ಣು ಅನ್ನುವಂಥದ್ದು ಸಸ್ಯಗಳಿಗೆ ಈ ನೀರು ಹಾಗೂ ಖನಿಜಾಂಶಗಳ ಅತಿ ಪ್ರಮುಖವಾದ ಹತ್ತಿರದಲ್ಲಿರುವಂತಹ ಶ್ರೀಮಂತವಾದ ಆಗರ. ಸೊ ಮಣ್ಣಿನಿಂದ ನೀರನ್ನು ಹೀರಿಕೆ ಮಾಡ್ಕೋತವೆ, ಅದೇ ರೀತಿ ಖನಿಜಾಂಶಗಳನ್ನು ಕೂಡ ಹೀರಿಕೆ ಮಾಡ್ಕೋತವೆ. ಈಗ ಬೇರಿನಿಂದ ಹೀರಲ್ಪಟ್ಟಂತಹ ನೀರು ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕಿದೆ. ಸ್ಟೆಮ್ಮಿಗೆ ಹೋಗಬೇಕು, ಮೇಲೆ ಲೀವ್ಸಿಗೆ ಹೋಗಬೇಕು. ಇದಕ್ಕಾಗಿ ಏನು ರಚನೆ ಇದೆ? ಒಂದು ಕಂಟಿನ್ಯೂಸ್ ಆಗಿರುವಂತಹ ಕಾಲಮಲ್ಲಿ ರಚನೆ ಆಗಬೇಕು. ಬೇರಿನಿಂದ ಹೀರಲ್ಪಟ್ಟಂತಹ ನೀರು ಎಲ್ಲೂ ಮಧ್ಯದಲ್ಲಿ ಮಿಸ್ ಆಗಬಾರ್ದು, ಸೋರ್ ಹೋಗಬಾರ್ದು ಅಥವಾ ಅಲ್ಲಿ ಡ್ರಾಪ್ ಆಗಬಾರ್ದು, ಕಂಟಿನ್ಯೂಸ್ ಆಗಿ ಹೋಗಬೇಕಲ್ವ ನೀರು. ಹಾಗಾಗಿ ಈ ಬೇರು, ಕಾಂಡ ಹಾಗೂ ಎಲೆಗಳಲ್ಲಿನ ಝೈಲಮ್ ನಳಿಕೆಗಳು ಮತ್ತು ಟ್ರೇಕಿಡ್ಗಳು, ಬೇರಿನಲ್ಲಿರುವಂಥ ಕಾಂಡ, ಎಲೆಗಳು ಎಲ್ಲ ಕಡೆನೂ ಇದು ಈ ಝೈಲಮ್ ನಳಿಕೆಗಳು, ಟ್ರೇಕಿಡ್ಗಳು, ಈ ಝೈಲಮ್ ಅಂಗಾಂಶದಲ್ಲಿ ಕಂಡುಬರುವಂತಹ ಈ ಪ್ರಮುಖವಾದ ಘಟಕಗಳು ಏನಿವೆ, ಪರಸ್ಪರ ಸಂಪರ್ಕವನ್ನು ಹೊಂದಿದ್ದು. ಯಾವ ರೀತಿ? ಈ ರೀತಿ ಪರಸ್ಪರ ಸಂಪರ್ಕವನ್ನು ಹೊಂದಿದ್ದು ಒಂದು ಕಂಟಿನ್ಯೂಸ್ ಆಗಿರುವಂತಹ ಕಾಲಮನ್ನು ರಚನೆ ಮಾಡ್ತಾ ಇವೆ. ಸಸ್ಯದ ಎಲ್ಲ ಭಾಗಗಳನ್ನು ತಲುಪುವ ನೀರು ಸಾಗಿಸುವ ಕಾಲುವೆಗಳ ನಿರಂತರ ವ್ಯವಸ್ಥೆಯನ್ನು ನಿರ್ಮಿಸಿವೆ.
ಯಾವ್ಯಾವು? ಝೈಲಮ್ ನಳಿಕೆಗಳು ಮತ್ತು ಟ್ರೇಕಿಡ್ಗಳು ಈ ರೀತಿ ನಿರಂತರವಾಗಿ ಒಂದರ ಮೇಲೊಂದು ಈ ರೀತಿ ಜೋಡಣೆಗೊಂಡಿವೆ, ಕಂಟಿನ್ಯೂಸ್ ಕಾಲಮನ್ನು ರಚನೆ ಮಾಡ್ತಾವೆ, ಪರಸ್ಪರ ಸಂಪರ್ಕವನ್ನು ಹೊಂದಿವೆ. ಹಾಗಾಗಿ ಏನಾಗುತ್ತೆ, ಬೇರಿನಿಂದ ಹೀರಲ್ಪಟ್ಟಂತಹ ನೀರು ಖನಿಜಾಂಶಗಳು ಕಂಟಿನ್ಯೂಸ್ ಆಗಿ ಮೇಲ್ಮುಖವಾಗಿ ಸಾಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಸೊ ಝೈಲಮ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಝೈಲಮ್ನಲ್ಲಿ ನೀರು ಸಾಗಾಣಿಕೆ ಆಗುವಂಥದ್ದು ಹೇಗೆ? ಮೇಲ್ಮುಖವಾಗಿ ಒಂದೇ ಡೈರೆಕ್ಷನಲ್ಲಿ ಸಾಗತ್ತೆ, ಏಕಮುಖವಾಗಿ ಅಥವಾ ಮೇಲ್ಮುಖವಾಗಿ ನೀರು ಸಾಗ್ತಾ ಹೋಗುತ್ತೆ. ಇದಕ್ಕಾಗಿ ಈ ಸಂಕೀರ್ಣ ಸಸ್ಯಗಳಲ್ಲಿ ವಿಶೇಷವಾಗಿರುವಂತಹ ಫ್ಯಾಕ್ಟರ್ಸ್, ಬೇರೆ ಬೇರೆ ಫ್ಯಾಕ್ಟರ್ಸ್ ಇಲ್ಲಿ ಕೆಲಸ ಮಾಡ್ತವೆ. ಇದರಲ್ಲಿ ಪ್ರಮುಖವಾಗಿರುವಂಥದ್ದು ರೂಟ್ ಪ್ರೆಷರ್ ಮತ್ತು ಟ್ರಾನ್ಸ್ಪಿರೇಷನಲ್ ಪುಲ್ ಅಂತ. ಒಂದು ರೂಟ್ ಪ್ರೆಷರ್, ಮತ್ತೊಂದು ಟ್ರಾನ್ಸ್ಪಿರೇಷನಲ್ ಪುಲ್ ಅಂತ. ಅಂದರೆ ಒಂದು ಬೇರುಗಳ ಒತ್ತಡ, ಇನ್ನೊಂದು ಬಾಷ್ಪ ವಿಸರ್ಜನೆಯ ಸೆಳೆತ ಅಂತ. ನೋಡೋಣ ಇವೆರಡೂ ಒಟ್ಟಿಗೆ ಯಾವ ರೀತಿ ಕೆಲಸ ಮಾಡ್ತವೆ, ಯಾವುದರ ಪ್ರಾಮುಖ್ಯತೆ ಏನು ಅಂತ. ಸೊ ಮೊದಲನೇದು ಯಾವುದು ಅಂತ ಹೇಳಿದೆ ನಾನು, ರೂಟ್ ಪ್ರೆಷರ್ ಅಥವಾ ಬೇರಿನ ಒತ್ತಡ. ಬೇರಿನ ಒತ್ತಡ. ಸೊ ಬೇರು, ಇಲ್ಲಿ ಮಣ್ಣು ನೀರು ಇದರ ಸಂಪರ್ಕದಲ್ಲಿ ಬೇರುಗಳು ಇರ್ತವೆ. ಮಣ್ಣಿನ ಸಂಪರ್ಕದಲ್ಲಿ ಇರುವಂತಹ ಬೇರುಗಳ ಕೋಶಗಳು ನಿರಂತರವಾಗಿ ಏನು ಮಾಡ್ತವೆ, ಅಯೋನ್ಗಳನ್ನು ಹೀರಿಕೆ ಮಾಡ್ಕೋತಾ ಹೋಗ್ತವೆ. ಮಣ್ಣು ನೀರು ಹಾಗೂ ಖನಿಜಾಂಶಗಳ ಆಗರ ಅನ್ನೋದು ನಿಮಗೆ ಗೊತ್ತಿದೆ. ಈ ಬೇರುಗಳು ಏನು ಮಾಡ್ತವೆ, ಬೇರುಗಳಲ್ಲಿರುವಂತಹ ಕೋಶಗಳು ಏನು ಮಾಡ್ತವೆ, ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಮಣ್ಣಿನಿಂದ ಅಯೋನ್ಗಳನ್ನು ಹೀರಿಕೆ ಮಾಡ್ಕೋತಾ ಹೋಗ್ತವೆ. ಬೇರೆ ಬೇರೆ ಅಯೋನ್ಗಳನ್ನು ಹೀರಿಕೆ ಮಾಡ್ಕೋತಾ ಹೋಗ್ತವೆ. ಸೋಡಿಯಮ್, ಪೊಟ್ಯಾಷಿಯಮ್ ಈ ರೀತಿ ಅಯೋನ್ಗಳನ್ನು ಹೀರಿಕೆ ಮಾಡ್ಕೋತಾ ಹೋಗ್ತವೆ. ಹೀರಿಕೆ ಮಾಡಿಕೊಂಡು ಮೇಲ್ಗೆ ಸಾಗಿಸ್ತಾ ಹೋಗ್ತವೆ. ಈ ಹೀರಿಕೆ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಮಣ್ಣಿನಲ್ಲಿ ಇರುವಂತಹ ಅಯೋನ್ಗಳ ಕಾನ್ಸಂಟ್ರೇಷನು, ಸಾರತೆ, ಹಾಗೂ ಬೇರಿನಲ್ಲಿ ಇರುವಂತಹ, ಬೇರಿನೊಳಗಡೆ ಈಗ ಹೋಗಿರುವಂತಹ ಅಯೋನ್ಗಳ ಕಾನ್ಸಂಟ್ರೇಷನ್, ಇವುಗಳ ನಡುವೆ ವ್ಯತ್ಯಾಸ ಉಂಟಾಗುತ್ತೆ. ಸಾರತೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಈ ವ್ಯತ್ಯಾಸವನ್ನು ಹೋಗಲಾಡಿಸುವ ಸಲುವಾಗಿ ಏನಾಗುತ್ತೆ, ಈ ಮಣ್ಣಿನಲ್ಲಿರುವಂತಹ ನೀರು ಈ ರೂಟ್ಸಿಗೆ ಸಾಗಿಸಲ್ಪಡುತ್ತೆ. ಮಣ್ಣಿನಲ್ಲಿರುವಂತಹ ಈ ನೀರಿನ ಅಂಶ ಏನಾಗುತ್ತೆ, ಈ ರೂಟ್ಸ್ ಒಳಗಡೆಗೆ ಹೀಗೆ ಸಾಗಿಸಲ್ಪಡುತ್ತೆ, ಬೇರುಗಳೊಳಗಡೆ ಸಾಗಿಸಲ್ಪಡುತ್ತೆ. ಇದನ್ನು ನಾವು ಬೇರಿನ ಒತ್ತಡ ಅಂತ ಕರಿತೀವಿ. ಇದೊಂದು ಫ್ಯಾಕ್ಟರ್ ಆ್ಯಕ್ಟ್ ಮಾಡ್ತಾ ಇದೆ. ಯಾವುದರಲ್ಲಿ? ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಸಲುವಾಗಿ. ಸಂಪರ್ಕದಲ್ಲಿ, ಮಣ್ಣಿನ ಸಂಪರ್ಕದಲ್ಲಿ ರೂಟ್ಸ್ ಇರ್ತವೆ, ಬೇರುಗಳಿರ್ತವೆ. ಬೇರುಗಳಲ್ಲಿರೋ ಕೋಶಗಳು ನಿರಂತರವಾಗಿ ಅಯೋನ್ಗಳನ್ನು ಹೀರಿಕೆ ಮಾಡ್ಕೋತಾ ಇರ್ತವೆ. ಇವಾಗ ಏನಾಯಿತು, ಡಿಫ್ರೆನ್ಸ್ ಉಂಟಾಯಿತು ಅಯೋನ್ಗಳ ಸಾರಥಿಯಲ್ಲಿ. ಈ ಡಿಫ್ರೆನ್ಸನ್ನು ಹೋಗಲಾಡಿಸೋ ಸಲುವಾಗಿ ನೀರೇನಾಗುತ್ತೆ, ಇಲ್ಲಿರುವಂತಹ ಮಣ್ಣಿನಲ್ಲಿರುವಂತಹ ನೀರು ಸಸ್ಯದ ಬೇರುಗಳ ಒಳಗಡೆ ಹೋಗುತ್ತೆ. ಈಗ ಏನಾಯಿತು, ಬೇರುಗಳ ಝೈಲಮ್ನಲ್ಲಿ ನೀರು ಬಂತು. ಸೊ ನೀರೇನಾಗುತ್ತೆ, ಈಗ ಕಂಟಿನ್ಯೂಸ್ ಕಾಲಮ್ ನಮಗೆ ಈಗಾಗಲೇ ಗೊತ್ತಿದೆ, ಪರಸ್ಪರ ಸಂಪರ್ಕ ಹೊಂದಿವೆ. ಬೇರಲ್ಲಿರೋದು ಏನಾಗಬೇಕು, ಕಾಂಡಗಳಿಗೆ ಹೋಗುತ್ತೆ ನೀರೀಗ. ಸೊ ಕಾಂಡಗಳ ಒಳಗೆ ಈಗ ಆ ಝೈಲಮ್ ಒಳಗಡೆ ನೀರು ಹೋಗ್ತಾ ಮೇಲ್ಗಡೆ ಮುಂದೆ ಮುಂದೆ ಸಾಗ್ತಾ ಹೋಗುತ್ತೆ. ಅದೇ ರೀತಿ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗುತ್ತೆ ನೀರು. ಸಸ್ಯ ಸಂಕೀರ್ಣವಾಗಿದ್ದಲ್ಲಿ ಅಥವಾ ತುಂಬ ಎತ್ತರವಾಗಿದ್ದಲ್ಲಿ, ತುಂಬ ಎತ್ತರದವರೆಗೆ ಈ ನೀರು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಫ್ಯಾಕ್ಟರ್, ಈ ಒಂದು ಕಾನ್ಸೆಪ್ಟ್ ನಾವೇನು ನೋಡಿದ್ವಿ, ಸ್ವಲ್ಪ ದೂರದವರೆಗೆ ಮಾತ್ರ ನೀರನ್ನು ಕಳಿಸೋದಕ್ಕೆ ಸಮರ್ಥವಾಗಿರುವಂಥದ್ದು. ಬೇರುಗಳಿಂದ ಹೀರಲ್ಪಟ್ಟಂತಹ ಈ ನೀರು ಕಾಂಡಕ್ಕೆ ಹೋಗುತ್ತೆ, ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಬಹುದು. ಆದರೆ ಸಸ್ಯ ತುಂಬ ಎತ್ತರವಾಗಿದ್ದರೆ, ತುಂಬ ಅಂದರೆ ಇಲ್ಲಿ ತನಕನೂ ಹೋಗಬೇಕಲ್ವಾ, ಇಲ್ಲಿರುವಂತಹ ಎಲೆಗಳಿಗೂ ತಲುಪಬೇಕು ನೀರು, ತುತ್ತ ತುದಿವರೆಗೂ ಹೋಗಬೇಕು. ಸಸ್ಯದ ಪ್ರತಿಯೊಂದು ಎಲೆಗಳಿಗೂ ನೀರು ತಲುಪಬೇಕು. ಅದಕ್ಕೆ ಈ ಒಂದೇ ಒಂದು ವ್ಯವಸ್ಥೆ, ಅಂದರೆ ಈ ಕಾನ್ಸೆಪ್ಟ್ ಇಲ್ಲಿ ತನಕ ನಾವೇನು ಕಲ್ತ್ವಿ, ಇದೊಂದೇ ಸಾಧ್ಯ ಆಗೋದಿಲ್ಲ. ಇದು ಒಂದರ ಕೈಯಲ್ಲೇ ಅಲ್ಲಿ ತನಕನೂ ನೀರು ಕಳಿಸೋದಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಹಾಗಾಗಿ ಇನ್ನೊಂದು ಫ್ಯಾಕ್ಟರ್ ಇಲ್ಲಿ ತುಂಬ ಪ್ರಮುಖವಾಗಿರುವಂಥದ್ದು ಟ್ರಾನ್ಸ್ಪಿರೇಷನಲ್ ಪುಲ್ ಅಂತ ಹೇಳ್ತೀವಿ, ಅಥವಾ ಬಾಷ್ಪ ವಿಸರ್ಜನೆ ಸೆಳೆತ ಅಂತ
ಇದು ತುಂಬ ಪ್ರಮುಖವಾಗಿರುವಂತಹ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಸಲುವಾಗಿ. ಈ ಬೇರಿನ ಒತ್ತಡ ನಾವು ಇಲ್ಲಿ ತನಕ ಏನು ಕಲ್ತ್ವಿ, ಇದು ರಾತ್ರಿಯ ಹೊತ್ತಿನಲ್ಲಿ ಅಥವಾ ಈ ಬಾಷ್ಪ ವಿಸರ್ಜನೆ ನಡೀತಾ ಇರೋದಿಲ್ವಲ್ಲ, ತುಂಬ ಕಡಿಮೆ ಇರುವಂಥ ಬಾಷ್ಪ ವಿಸರ್ಜನೆ ಕಡಿಮೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದು ತುಂಬ ಪ್ರಮುಖವಾಗಿರುವಂತಹ ಪಾತ್ರ ವಹಿಸುತ್ತೆ. ಬೇರಿನ ಒತ್ತಡದ ಪರಿಣಾಮ ರಾತ್ರಿ ಸಮಯದಲ್ಲಿ ಅಥವಾ ಬಾಷ್ಪ ವಿಸರ್ಜನೆ ಹಗಲಿನಲ್ಲಿ ಕಡಿಮೆ ಏನಾದರೂ ಆಗ್ತಾ ಇರೋಂಥ ಸಂದರ್ಭದಲ್ಲಿ, ಬಾಷ್ಪ ವಿಸರ್ಜನೆ ಹಗಲಿನಲ್ಲಿ ಕಡಿಮೆ ಇರುವ ಸಂದರ್ಭದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗತ್ತೆ. ಅಂದರೆ ಇದರ ಅರ್ಥ ಏನಾಯಿತು, ಬಾಷ್ಪ ವಿಸರ್ಜನೆ ನಡೆಯುವ ಸಮಯದಲ್ಲಿ ಇನ್ನೊಂದು ಯಾವುದೋ ಫ್ಯಾಕ್ಟರ್ ಇಂಪಾರ್ಟೆಂಟ್ ಇದೆ, ಅದು ಸಂಕೀರ್ಣವಾದ ಸಸ್ಯಗಳ ಎಲ್ಲ ಭಾಗಗಳಿಗೂ ನೀರನ್ನು ತಲುಪಿಸುವಂತಹ ಒಂದು ಕೆಲಸ ಮಾಡ್ತಿದೆ ಅನ್ನೋದನ್ನು ನಾವಿಲ್ಲಿ ಊಹೆ ಮಾಡಬಹುದು. ಬಾಷ್ಪ ವಿಸರ್ಜನೆ ಸೆಳೆತ, ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೂ ಮುಂಚೆ ಬಾಷ್ಪ ವಿಸರ್ಜನೆ ಅಂದರೆ ಏನು ನಿಮಗೆ ಗೊತ್ತಿದೆ. ಸಸ್ಯಗಳಲ್ಲಿ ಕಂಡುಬರುವಂಥದ್ದು. ಸಸ್ಯಗಳ ದೇಹದಿಂದ ನೀರಾವಿ ರೂಪದಲ್ಲಿ ನೀರು ಹೊರಗೆ ಹೋಗುವಂಥದ್ದು ಅಥವಾ ನೀರು ನಷ್ಟವಾಗುವಂಥದ್ದು. ಈ ವಾತಾವರಣದ ಅಥವಾ ಗಾಳಿಯ ಸಂಪರ್ಕದಲ್ಲಿ ಇರುವಂತಹ ಸಸ್ಯದ ಭಾಗಗಳಿಂದ ನೀರಾವಿ ರೂಪದಲ್ಲಿ ನೀರು ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಈ ಬಾಷ್ಪ ವಿಸರ್ಜನೆ ಏನು ಕೆಲಸ ಮಾಡುತ್ತೆ ಅರ್ಥ ಮಾಡ್ಕೋತಾ ಹೋಗೋಣ. ನೀವೀಗ ಆಲ್ರೆಡಿ ಕಲ್ತಿದ್ದೀರಿ, ಈ ಸ್ಟೊಮ್ಯಾಟಲ್ ಪೋರ್ಸ್, ಎಲೆಗಳಲ್ಲಿ ಇರುವಂತಹ ಪತ್ರರಂಧ್ರಗಳ ಮೂಲಕವೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಷ್ಟವಾಗುತ್ತೆ, ಹೌದು ತಾನೇ? ಇದ್ರ ಮೂಲಕ, ಪತ್ರರಂಧ್ರಗಳ ಮೂಲಕ ನಷ್ಟವಾದಂತಹ ನೀರನ್ನು ಈ ಟ್ರೇಕಿಡ್ಗಳು, ಈ ಝೈಲಮ್ ವೆಸಲ್ಸ್, ಝೈಲಮ್ ನಳಿಕೆಗಳು ಮತ್ತು ಟ್ರೇಕಿಡ್ಗಳು ಮತ್ತೆ ಅದಕ್ಕೆ ಹೋಗಿ ಸಪ್ಲೈ ಮಾಡಿ ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತವೆ. ಹೇಗೆ ಮಾಡ್ತವೆ? ಇಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ, ಸ್ವಲ್ಪ ದೂರದ ತನಕ ಮಾತ್ರ ನೀರು ಹೋಗ್ತಾ ಇದೆ, ಬೇರಿನಿಂದ ಹೀರಲ್ಪಟ್ಟಂತಹ ನೀರು ಸ್ವಲ್ಪ ದೂರದವರೆಗೆ ಹೋಗ್ತಾ ಇದೆ, ಇನ್ನೂ ಜಾಸ್ತಿ ಮೇಲಕ್ಕೆ ಹೋಗೋದಕ್ಕೆ ಇದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಇಲ್ಲಿ ನೋಡೋಣ, ಬಾಷ್ಪ ವಿಸರ್ಜನೆ ಏನು ಮಾಡ್ತಿದೆ ಅಂತ ಹೇಳಿದರೆ, ನೀರು ಹೊರಗಡೆ ಹಾಕುವಂತಹ ಸಂದರ್ಭದಲ್ಲಿ ಈ ನೀರಾವಿಗಳು ಏನು ಮಾಡ್ತವೆ, ಒಂದು ಸಕ್ಷನ್ ಪ್ರೆಷರನ್ನು ಉಂಟು ಮಾಡ್ತವೆ. ಶೋಷಣ ಅಂತ ಹೇಳ್ತಾರೆ. ಶೋಷಣವನ್ನು, ಒಂದು ಸಕ್ಷನನ್ನು ಉಂಟು ಮಾಡ್ತವೆ. ಈ ಸಕ್ಷನ್ ಸಲುವಾಗಿ ಏನಾಗುತ್ತೆ ಗೊತ್ತಾ, ರೂಟಲ್ಲಿ ಇರುವಂತಹ ನೀರು ಸೀದಾ ಮೇಲ್ ತನಕನೂ ಬರುವಷ್ಟು ಒಂದು ಕೆಪಾಸಿಟಿಯನ್ನು ಹೊಂದುತ್ತೆ. ಸ್ವಲ್ಪ ದೂರದವರೆಗೂ ಬಂದಿತ್ತಷ್ಟೇ ತಾನೇ, ಇಲ್ಲಿ ಇನ್ನೂ ಮೇಲ್ ತನಕನೂ ಬರೋಕ್ಕೆ ಒಂದೊಂದು ಡ್ರೈವಿಂಗ್ ಫೋರ್ಸ್ ಇದ್ದ ಹಾಗೆ. ಯಾವುದಿದು? ಬಾಷ್ಪ ವಿಸರ್ಜನೆಯ ಸೆಳೆತ. ಇಷ್ಟು ನಿಮಗೆ ಅರ್ಥ ಆಗ್ತಿದೆ ಅಲ್ಲ? ಸೊ ಬಾಷ್ಪ ವಿಸರ್ಜನೆ ಅಂದರೆ ಏನು ಅಂತ ಗೊತ್ತು ಮಾಡ್ಕೊಂಡ್ವಿ. ಈ ಶೋಷಣ ಅನ್ನೋವಂಥದ್ದು ಏನು ಮಾಡುತ್ತೆ, ನೀರಾವಿ ರೂಪದಲ್ಲಿ ನೀರು ಏನು ಹೊರಗಡೆ ಹೋಗುತ್ತೆ, ಒಂದು ಸಕ್ಷನನ್ನು, ಶೋಷಣವನ್ನು ಉಂಟು ಮಾಡುತ್ತೆ. ಇದ್ರ ಸಲುವಾಗಿ ನೀರು ತುಂಬ ಮೇಲ್ ತನಕ ಎಲೆಗಳಿಗೆ, ಇನ್ನು ಎತ್ತರದಲ್ಲಿ ಇರುವಂತಹ ಎಲೆಗಳು ಕೂಡ ಈ ನೀರು ಸರಬರಾಜು ಆಗೋ ಹಾಗೆ ಮಾಡುತ್ತೆ. ಸೊ ನೋಡ್ತಾ ಹೋಗೋಣ, ಇದ್ರ ಬಗ್ಗೆ ಕೆಲವಷ್ಟು ಡೆಫಿನಿಷನನ್ನು ನಾವು ಬರ್ಕೋತಾ ಹೋಗೋಣ ಮಕ್ಕಳೇ. ಸೊ ಬಾಷ್ಪ ವಿಸರ್ಜನೆ ಡೆಫಿನಿಷನ್ ಗೊತ್ತಿದೆ ನಿಮಗೆ. ಗಾಳಿಯ ಸಂಪರ್ಕದಲ್ಲಿ ಇರುವಂತಹ, ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ನೀರು ನಷ್ಟ ಆಗೋದು. ಯಾವ ರೂಪದಲ್ಲಿ ನಷ್ಟ ಆಗುತ್ತೆ? ನೀರಾವಿ ರೂಪದಲ್ಲಿ, ಭಾಗಗಳಿಂದ ನೀರಾವಿ ರೂಪದಲ್ಲಿ ಅಥವಾ ಆವಿಯ ರೂಪದಲ್ಲಿ. ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದು ಅಂತ ಕರಿತೀವಿ. ಈ ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಅಂತ ನಾವು ಕರಿತೀವಿ, ಹೌದಾ? ಇನ್ನು ಈ ಬಾಷ್ಪ ವಿಸರ್ಜನೆಯ ಮಹತ್ವ ಏನು ಅಂತ ನೋಡ್ತಾ ಹೋಗೋಣ. ಬಾಷ್ಪ ವಿಸರ್ಜನೆಯ ಮಹತ್ವ. ಮೊದಲನೇ ಪಾಯಿಂಟು, ನೀರು ತುಂಬ ಎತ್ತರದವರೆಗೆ ಹೋಗೋದಕ್ಕೆ ಇದು ಅನುಕೂಲ ಮಾಡಿಕೊಡ್ತಾ ಇದೆ. ಸೊ ಮೊದಲನೇ ಪಾಯಿಂಟು ಇದು. ಈ ಬಾಷ್ಪ ವಿಸರ್ಜನೆ ಏನು ಮಾಡ್ತಾ ಇದೆ,
ಬೇರಿನಿಂದ ಎಲೆಗಳಿಗೆ, ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳು ಲವಣಗಳ ಹೀರಿಕೆ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ, ಇವುಗಳ ಮೇಲ್ಮುಖ ಚಲನೆಗೆ ಸಹಾಯ ಮಾಡುತ್ತದೆ. ಇದು ಮೊದಲನೇ ಪಾಯಿಂಟು, ಬಾಷ್ಪ ವಿಸರ್ಜನೆಯ ಮಹತ್ವ. ಇನ್ನೊಂದು ಮಹತ್ವ ಇದೆ, ಟೆಂಪರೇಚರ್ ರೆಗ್ಯುಲೇಷನ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸಸ್ಯ ದೇಹದ ತಾಪ ನಿಯಂತ್ರಣ, ತಾಪ ನಿಯಂತ್ರಣದಲ್ಲೂ ಇದು ಅಂದರೆ ಈ ಬಾಷ್ಪ ವಿಸರ್ಜನೆ ನೆರವಾಗುತ್ತದೆ. ಏನು ಹಾಗಂದರೆ ತಾಪದ ನಿಯಂತ್ರಣ ಹೇಗೆ ನಡೆಯುತ್ತೆ ಅಂತ ಒಂದು ಡೌಟ್ ಇರುತ್ತೆ ನಿಮಗೆ. ಸೊ ನೀರಾವಿ ರೂಪದಲ್ಲಿ ಹೋಗ್ತಾ ಇರುತ್ತೆ, ನೀರು ನಷ್ಟವಾಗ್ತಾ ಇರುತ್ತೆ ಸಸ್ಯದ ಗಾಳಿಗೆ ತೆರೆದಂತಹ ಸಸ್ಯದ ಭಾಗಗಳಿಂದ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಈ ನೀರಾವಿ ಹೋಗ್ತಾ ಇರುವಾಗ ಸಸ್ಯ ದೇಹದಲ್ಲಿರುವಂತಹ ಎಕ್ಸಸ್ ಹೀಟನ್ನು ಕೂಡ ತೊಗೊಂಡು ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಸಸ್ಯ ದೇಹದಲ್ಲಿ ಜನ್ರೇಟ್ ಆಗಿರುವಂತಹ ಬೇರೆ ಬೇರೆ ಪ್ರೋಸೆಸಸ್ಸಿಂದ ಏನಾಗಿರುತ್ತೆ, ಸಸ್ಯದಲ್ಲಿ ಅತಿಯಾಗಿರುವಂತಹ ಹೀಟ್ ಜನ್ರೇಟ್ ಆಗಿರುತ್ತೆ. ಈ ಅತಿಯಾಗಿರುವಂತಹ ಹೀಟು ಏನು ಮಾಡುತ್ತೆ, ಈ ನೀರಾವಿ ತನ್ನ ಜೊತೆಗೆ ಆ ಹೀಟನ್ನು ತೊಗೊಂಡು ಹೋಗಿ ಹೊರಗಡೆ ಹಾಕುತ್ತೆ. ಸೊ ಈ ರೀತಿ ಏನಾಗುತ್ತೆ, ಟೆಂಪರೇಚರ್ ರೆಗ್ಯುಲೇಷನ್, ತಾಪದ ನಿಯಂತ್ರಣದಲ್ಲೂ ಬಾಷ್ಪ ವಿಸರ್ಜನೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಮಕ್ಕಳೇ. ಸೊ ಬಾಷ್ಪ ವಿಸರ್ಜನೆ ಒಂದು ಪ್ರಮುಖವಾಗಿರುವಂಥ ಕೆಲಸ. ಎಲೆಗಳಿಗೆ, ಎಲ್ಲಿಂದ, ಬೇರಿನಿಂದ ಎಲೆಗಳಿಗೆ ನೀರನ್ನು ತೊಗೊಂಡು ಹೋಗಬೇಕು. ಅಷ್ಟೇ ಅಲ್ಲ, ಖನಿಜಾಂಶಗಳನ್ನು, ಈ ಲವಣಗಳನ್ನು ತೊಗೊಂಡು ಹೋಗುತ್ತೆ. ಹೀರುವಿಕೆಗೆ ಸಹಾಯ ಮಾಡುತ್ತೆ. ಹೀರುವಿಕೆ ಜೊತೆಗೆ ಇಂಪಾರ್ಟೆಂಟಾಗಿ ಮೇಲ್ಮುಖವಾಗಿ ಸಾಗಬೇಕು. ತುಂಬ ಡಿಸ್ಟೆನ್ಸ್, ತುಂಬ ದೂರದವರೆಗೂ ಸಾಗಬೇಕಿರುತ್ತೆ. ಆ ಮೇಲ್ಮುಖ ಚಲನೆಗೆ ಸಹಾಯ ಮಾಡುತ್ತೆ. ಇನ್ನು ಎರಡನೇದು ಟೆಂಪರೇಚರ್ ರೆಗ್ಯುಲೇಷನ್. ಸಸ್ಯ ದೇಹದಲ್ಲಿ ಉಂಟಾಗಿರುವಂತಹ ಅತಿಯಾದ ತಾಪವನ್ನು ಹೊರಗೆ ಹಾಕ್ತವೆ ಈ ನೀರಾವಿ. ಸೊ ಇದ್ರ ಮೂಲಕ ಏನಾಗುತ್ತೆ, ಸಸ್ಯ ದೇಹದ ತಾಪದ ನಿಯಂತ್ರಣದಲ್ಲೂ ಇದು ನೆರವಾಗುತ್ತದೆ. ಒಂದು ಆಗಲೇ ನಿಮಗೆ ಹೇಳಿದೆ, ಇನ್ನೊಮ್ಮೆ ಅದನ್ನು ಹೇಳ್ತಾ ಇದ್ದೀನಿ, ಯೂನಿಡೈರೆಕ್ಷನಲ್ ಫ್ಲೋ ಅಂತ ಇದನ್ನು ಹೇಳ್ತಾರೆ. ಏಕಮುಖವಾಗಿ ಚಲಿಸುತ್ತೆ ನೀರು. ಬೇರಿನಿಂದ ಹೀರಲ್ಪಟ್ಟು ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಮೇಲ್ಮುಖವಾಗಿಯೇ ಚಲಿಸ್ತಾ ಹೋಗುತ್ತೆ. ಇಷ್ಟು ಝೈಲಮ್ ಬಗ್ಗೆ ನಮಗಿರುವಂತಹ ಮಾಹಿತಿ ಮಕ್ಕಳೇ. ನೆಕ್ಸ್ಟ್ ನೋಡೋಣ ಫ್ಲೋಯಮ್ ಅಂಗಾಂಶ. ಫ್ಲೋಯಮ್ ಅಂಗಾಂಶ, ಅದರಲ್ಲಿರುವಂತಹ 4 ಕಾಂಪೋನೆಂಟ್ಸ್ ಯಾವ್ದ್ಯಾವುದು ನೋಡೋಣ. ಅದೇ ರೀತಿ ಹೇಗೆ ಕೆಲಸ ಮಾಡುತ್ತೆ. ಫ್ಲೋಯಮ್ ಅಂಗಾಂಶದಲ್ಲಿ ಈ ಆಹಾರ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಅಂತ ನೋಡ್ತಾ ಹೋಗೋಣ. ಫ್ಲೋಯಮ್ ಅಂಗಾಂಶವನ್ನು ಹೇಗೆ ಡಿಫೈನ್ ಮಾಡ್ತೀರಿ? ಫ್ಲೋಯಮ್ ಅಂಗಾಂಶ ಇದನ್ನು ಆಹಾರ ಸಾಗಾಣಿಕಾ ಅಂಗಾಂಶ ಅಂತ ಕರೆದ್ವಿ, ಹೌದಾ? ಆಹಾರವನ್ನು ಸಾಗಿಸುವಂತಹ ಅಂಗಾಂಶ. ಈ ಆಹಾರ ಉತ್ಪತ್ತಿ ಆಗೋದೆಲ್ಲಿ ಹಾಗಿದ್ರೆ? ಸಸ್ಯಗಳಲ್ಲಿ, ಎಲೆಗಳಲ್ಲಿ ಉತ್ಪತ್ತಿ ಆಗುತ್ತೆ. ದ್ಯುತಿ ಸಂಶ್ಲೇಷಣೆ ಗೊತ್ತಿದೆ ನಮಗೆ. ದ್ಯುತಿ ಸಂಶ್ಲೇಷಣೆ ಹಸಿರು ಸಸ್ಯಗಳಲ್ಲಿ ನಡೆಯುವಂಥದ್ದು. ಅಲ್ಲಿ ಉತ್ಪನ್ನವಾಗಿರುವಂತಹ ಈ ಆಹಾರ ಪದಾರ್ಥಗಳು ಏನಾಗಬೇಕಿದೆ, ಎಲೆಗಳಿಂದ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕಿದೆ. ಎಲ್ಲೆಲ್ಲಿಗೆ ಹೋಗಬೇಕಿದೆ? ರೂಟ್ಸಿಗೆ ಬರಬೇಕಿದೆ. ಬೇರುಗಳಿಗೆ ಬೇಕು ಆಹಾರ, ಇನ್ನು ಸ್ಟೆಮ್ಮಿಗೆ ಬೇಕು, ಇನ್ನು ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಬೇಕು. ಯಾವುದ್ಯಾವುದಕ್ಕೆ ಬೇಕು? ಮೊಗ್ಗುಗಳಿಗೆ ಅವಶ್ಯಕತೆ ಇರುತ್ತೆ. ಹಣ್ಣು, ಕಾಯಿ ಇವುಗಳಿಗೆಲ್ಲ ಏನಾಗಬೇಕು? ಆಹಾರ ಸರಬರಾಜು ಆಗಬೇಕು.
ಹಾಗಾಗಿ ಈಗ ನೀವೇ ಹೇಳಿ, ಫ್ಲೋಯಮ್ ಅಂಗಾಂಶದಲ್ಲಿ ಅಂದರೆ ಈ ಆಹಾರ ಏಕಮುಖವಾಗಿ ಹೋಗಬೇಕಾ ಅಥವಾ ದ್ವಿಮುಖವಾಗಿ ಹೋಗಬೇಕಾ, ಮೇಲ್ಮುಖವಾಗಿ ಮಾತ್ರ ಹೋಗಬೇಕಾ ಅಥವಾ ಕೆಳಮುಖವಾಗಿಯೂ ಹೋಗಬೇಕಾ? ಡೆಫಿನೆಟ್ಲಿ ಎರಡೂ ಕಡೆ ಹೋಗಬೇಕಿರುತ್ತೆ, ಹೌದಾ? ಸೊ ಮತ್ತೊಮ್ಮೆ ಆ ಚಿತ್ರವನ್ನು ಜ್ಞಾಪಿಸ್ಕೊಳ್ಳಿ. ಇದು ಎಲ್ಲಿ ಆಹಾರ ಉತ್ಪತ್ತಿ ಆಗೋದು? ಇವುಗಳಲ್ಲಿ ಎಲೆಗಳಲ್ಲಿ ಆಹಾರ ಉತ್ಪಾದನೆಯಾಗಿದೆ ಈಗ. ಸೊ ಎಲೆಗಳಲ್ಲಿ ಉತ್ಪಾದನೆ ಆಗಿರುವಂಥ ಆಹಾರ ಎಲ್ಲಿಗೆ ಹೋಗಬೇಕು? ಇಲ್ಲಿ ಉತ್ಪತ್ತಿಯಾಗಿದೆ ಆಹಾರ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಉತ್ಪತ್ತಿಯಾಗಿರುವಂಥ ಆಹಾರ ಕೆಳಗಡೆ ಬರಬೇಕು, ಕಾಂಡಗಳಿಗೆ ಬೇಕಿದೆ, ಬೇರುಗಳಿಗೂ ಕೂಡ ಆಹಾರ ಬೇಕಿದೆ. ಅಷ್ಟೇ ಅಲ್ಲ, ಮೇಲಕ್ಕೆ ಇಲ್ಲೊಂದು ಯಾವುದೋ ಕಾಯಿದೆ ಅಂತ ಅಂದ್ಕೊಳ್ಳಿ, ಅಲ್ಲಿಗೂ ಹೋಗಬೇಕಿದೆ. ಇಲ್ಲೊಂದು ಯಾವುದೋ ಹೂ ಬಿಟ್ಟಿದೆ ಅಂತ ಅಂದ್ಕೊಳ್ಳಿ, ಒಂದು ಮೊಗ್ಗು ಆಗ್ತಾ ಇದೆ. ಸೊ ಆ ಮೊಗ್ಗುಗಳಿಗೂ ಕೂಡ ಏನಾಗಬೇಕಿದೆ? ಆಹಾರ ಹೋಗಬೇಕಿದೆ. ಹಾಗಾಗಿ ಇಲ್ಲಿ ಒಂದೇ ಡೈರೆಕ್ಷನಲ್ಲಿ ಸಾಗೋದಿಲ್ಲ, ಬೈ ಡೈರೆಕ್ಷನಲ್ ಅಂತ ಹೇಳ್ತೀವಿ. ಆಹಾರ ಪದಾರ್ಥ ಫ್ಲೋಯಮ್ನಲ್ಲಿ ಸಾಗಾಣಿಕೆ ಆಗುವಂತಹ ಆಹಾರ ಪದಾರ್ಥ ಬೈ ಡೈರೆಕ್ಷನಲ್ ಆಗಿರುತ್ತೆ. ಮೇಲ್ಮುಖವಾಗಿಯೂ ಸಾಗಬೇಕಿರುತ್ತೆ ಆಹಾರ ಪದಾರ್ಥ, ಅದೇ ರೀತಿ ಕೆಳಮುಖವಾಗಿಯೂ ಸಾಗಬೇಕಿರುತ್ತೆ. ಈ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ಟ್ರಾನ್ಸ್ಲೊಕೇಶನ್ ಅಂತ ನಾವು ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಇಂಪಾರ್ಟೆಂಟ್ ಟರ್ಮು ಏನದರ ಹೆಸರು? ಟ್ರಾನ್ಸ್ಲೊಕೇಶನ್ ಅಥವಾ ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ ಅದನ್ನು. ವಸ್ತು ಸ್ಥಾನಾಂತರಣ. ಏನು ಹಾಗಾದರೆ ವಸ್ತು ಸ್ಥಾನಾಂತರಣ ಅಂದರೆ? ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳನ್ನು ಅಥವಾ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಅಂತ ಹೇಳ್ತೀವಿ. ಈ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ಅಂದರೆ ಈ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅಂತ, ಸುಕ್ರೋಸ್ ಇರಬಹುದು, ಕಾರ್ಬೋಹೈಡ್ರೇಟ್ಗಳಿರಬಹುದು, ಇವುಗಳ ಒಂದು ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಅಂತ ನಾವು ಕರಿತೀವಿ. ಸೊ ಈ ವಸ್ತು ಸ್ಥಾನಾಂತರಣವನ್ನು ನಿರ್ವಹಣೆ ಮಾಡೋರು ಯಾರು? ಫ್ಲೋಯಮ್ ಅಂಗಾಂಶ. ಫ್ಲೋಯಮ್ ಅಂಗಾಂಶವನ್ನು ಹೇಗೆ ಡಿಫೈನ್ ಮಾಡ್ತೀರಿ ಹಾಗಿದ್ರೆ? ಎಲೆಗಳಲ್ಲಿ ತಯಾರಾದ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳನ್ನು ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸುವ ಅಂಗಾಂಶ ಅಂತ ನಾವು ಫ್ಲೋಯಮ್ ಅಂಗಾಂಶವನ್ನು ಡಿಫೈನ್ ಮಾಡ್ತೀವಿ. ಝೈಲಮ್ ಅಂಗಾಂಶದಲ್ಲಿ ನಾವು 4 ಪ್ರಮುಖವಾದ ಘಟಕಗಳನ್ನು ನೋಡಿದ್ವಿ. ಅದೇ ರೀತಿ ಫ್ಲೋಯಮ್ ಅಂಗಾಂಶದಲ್ಲೂ ಸಹ 4 ಪ್ರಮುಖವಾದಂತಹ ಘಟಕಗಳಿವೆ. ಇಲ್ಲೂ ಕೂಡ ಜೀವಂತ ಹಾಗೂ ನಿರ್ಜೀವ ಕೋಶಗಳು ಎರಡೂ ಇವೆ. ಜೀವಂತ ಕೋಶಗಳು ಹೆಚ್ಚಾಗಿ ಕಂಡುಬರುತ್ತೆ. ಸೊ ಮೊದಲನೇದು ಫ್ಲೋಯಮ್ ಪೇರಂಕೈಮಾ. ಫ್ಲೋಯಮ್ ನಾರು ಎರಡನೇದು. ಇನ್ನು ಜರಡಿ ತಟ್ಟೆ, ಜರಡಿ ನಾಳ ಇವುಗಳ ಬಗ್ಗೆ ನೀವು ಕೇಳಿರಬಹುದು. ಮೂರನೇದು ಪ್ರಮುಖವಾಗಿರುವಂಥದ್ದು ಜರಡಿ ನಾಳಗಳು. ಹಾಗೂ ಈ ಜರಡಿ ನಾಳಗಳಿಗೆ ಅಟ್ಯಾಚ್ ಆಗಿರುವಂತಹ ಪಕ್ಕದಲ್ಲೇ ಕಂಡುಬರುವಂತಹ ಕೋಶಗಳಿವೆ. ಅವುಗಳನ್ನು ಸಂಗಾತಿ ಜೀವಕೋಶಗಳು ಅಂತೀವಿ. ನೆನಪಿದೆಯಾ ನಿಮಗೆ? ಸಂಗಾತಿ ಜೀವಕೋಶಗಳು. ಇದರ ಚಿತ್ರವನ್ನು ಜ್ಞಾಪಕ ಮಾಡ್ಕೊಳ್ಳಿ. ಇದರಲ್ಲಿ ಫ್ಲೋಯಮ್ ಅಂಗಾಂಶದಲ್ಲಿ ಈ ಜರಡಿ ನಾಳಗಳು ಹಾಗೂ ಈ ಸಂಗಾತಿ ಜೀವಕೋಶಗಳ ಪಾತ್ರ ತುಂಬ ಪ್ರಮುಖವಾಗಿರುವಂಥದ್ದು. ಇವೆರಡು ಏನು ಮಾಡ್ತವೆ ಅಂದರೆ ಆಹಾರ ಎರಡು ಮುಖವಾಗಿ ಅಂದರೆ ಮೇಲ್ಮುಖ ಹಾಗೂ ಕೆಳಮುಖವಾಗಿ ಚಲಿಸೋದಕ್ಕೆ ಸಾಕಷ್ಟು ಕೆಲಸವನ್ನು ಮಾಡ್ತವೆ, ಸಾಕಷ್ಟು ಪ್ರಮುಖವಾಗಿರುವಂತಹ ಪಾತ್ರವನ್ನು ಹೊಂದಿವೆ. ಈ ಫ್ಲೋಯಮ್ ಅಂಗಾಂಶ ಈ ಒಂದು ರಫ್ ಡಯಾಗ್ರಾಮ್ ಬರೆಯೋಣ.
ಇದು ಜರಡಿ ತಟ್ಟೆ, ಇದು ಜರಡಿ ನಾಳ. ಈ ಜರಡಿ ನಾಳದ ಪಕ್ಕನೇ ಅಟ್ಯಾಚ್ ಆಗಿರೋ ಹಾಗೆ ಕೋಶ ಇದೆ. ಇದನ್ನು ಸಂಗಾತಿ ಜೀವಕೋಶಗಳು ಅಂತ ಹೇಳ್ತೀವಿ. ನೆನಪಿದೆಯಾ ನಿಮಗೆ? ಜರಡಿ ನಾಳ, ಜರಡಿ ತಟ್ಟೆ ಹಾಗೂ ಇದು ಸಂಗಾತಿ ಜೀವಕೋಶ. ಇದು ಫ್ಲೋಯಂ ಅಂಗಾಂಶದ ಒಂದು ರಫ್ ಡಯಾಗ್ರಾಮ್ ಅಂತ ಹೇಳ್ಬೋದು. ಇದನ್ನು ಯಾಕೆ ಬರೆದೆ ಅಂತ ಹೇಳಿದರೆ, ಈ ಜರಡಿ ನಾಳಗಳು ಹಾಗೂ ಸಂಗಾತಿ ಜೀವಕೋಶಗಳ ಪಾತ್ರ ಪ್ರಮುಖ ಅಂತ ಹೇಳಿದೆ. ಸೊ ಈ ರೀತಿಯಾಗಿ ಇರ್ತವೆ. ಇವುಗಳ ಮೂಲಕ ಆಹಾರ ಹೇಗೆ ಹೋಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋತಾ ಹೋಗೋಣ. ಝೈಲಮ್ನಲ್ಲಿ ನಾವು ಕಲ್ತ್ಕೊಂಡ್ವಿ ಈ ರೂಟ್ ಪ್ರೆಷರ್, ಬೇರಿನ ಒತ್ತಡ ಹಾಗೂ ಈ ಬಾಷ್ಪ ವಿಸರ್ಜನೆಯ ಸೆಳೆತ, ಇವುಗಳು ಏನು ಕೆಲಸ ನಿರ್ವಹಣೆ ಮಾಡ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಫ್ಲೋಯಂನಲ್ಲಿ ಆಹಾರ ಏನಾಗಬೇಕಿರುತ್ತೆ, ಎಲೆಗಳಲ್ಲಿ ತಯಾರಾದಂತಹ ಆಹಾರ ಫ್ಲೋಯಂನೊಳಗೆ ಬರಬೇಕಿರುತ್ತೆ. ಆ ಫ್ಲೋಯಂಗೆ ಬಂದಂತಹ ಆಹಾರ ಏನಾಗಬೇಕು, ಅವಶ್ಯಕತೆ ಇರುವಂತಹ ಬೇರೆ ಬೇರೆ ಅಂಗಾಂಶಗಳಿಗೆ ಹೋಗಬೇಕಿರುತ್ತೆ. ಇಲ್ಲಿ ಶಕ್ತಿಯ ಅಗತ್ಯ ಇದೆ. ATP ಅಂದರೆ ಈ ಶಕ್ತಿಯನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಈ ಕೆಲಸ ನಡೆಯುತ್ತೆ. ಅಂದರೆ ಏನರ್ಥ? ಮೊದಲನೇದಾಗಿ ಏನಾಗಬೇಕಿರುತ್ತೆ, ಇಲ್ಲಿ ಉತ್ಪನ್ನಗಳು ತಯಾರಾಗಿದೆ, ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ತಯಾರಾಗಿದೆ. ಈ ಎಲೆಗಳಲ್ಲಿ ಇರುವಂತಹ ಉತ್ಪನ್ನಗಳು, ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ಎಲ್ಲಿಗೆ ಹೋಗಬೇಕು, ಫ್ಲೋಯಂನ ಒಳಕ್ಕೆ ಹೋಗಬೇಕಿರುತ್ತೆ. ಅಲ್ಲಿ ATP ಮೂಲಕ, ಅಂದರೆ ATP ಇಂದ ಬಂದಂತಹ ಈ ಶಕ್ತಿಯನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಈ ಒಂದು ಕೆಲಸ ನಡೆಯುತ್ತೆ. ಫ್ಲೋಯಂನೊಳಗೆ ಈಗ ಆಹಾರ ಹೋಗಿದೆ. ಇಲ್ಲಿ ಆಸ್ಮೋಟಿಕ್ ಪ್ರೆಷರ್ ಬಗ್ಗೆ ನೀವು ಕೇಳಿರ್ತೀರಿ. ಅಭಿಸರಣ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಅಭಿಸರಣ ಒತ್ತಡದ ಪರಿಣಾಮವಾಗಿ ಏನಾಗುತ್ತೆ, ಈ ಫ್ಲೋಯಂ ಅಂಗಾಂಶದೊಳಗೆ, ಅಂದರೆ ಪ್ರಮುಖವಾಗಿ ನಾವಿಲ್ಲಿ ಮಾತಾಡ್ತಾ ಇರೋದು ಈ ಜರಡಿ ನಾಳಗಳ ಬಗ್ಗೆ. ಜರಡಿ ನಾಳಗಳಿಗೆ ಈಗ ಆಹಾರ ಹೋಗಿದೆ. ಈ ಆಸ್ಮೋಟಿಕ್ ಪ್ರೆಷರ್ನ ಸಲುವಾಗಿ, ಈ ಅಭಿಸರಣ ಒತ್ತಡದ ಸಲುವಾಗಿ ಏನಾಗುತ್ತೆ, ನೀರು ಕೂಡ ಹೋಗುತ್ತೆ. ಇದರೊಳಗಡೆ ಜರಡಿ ನಾಳಗಳ ಒಳಗಡೆ ನೀರು ಕೂಡ ಹೋಗುತ್ತೆ. ಸೊ ಈಗ ಏನಾಯಿತು, ಆಹಾರ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಫ್ಲೋಯಂನ ಒಳಗಡೆ. ಈ ಜರಡಿ ನಾಳಗಳ ಒಳಗಡೆ ಈಗ ಆಹಾರ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. ಇಲ್ಲಿಂದ ಏನಾಗಬೇಕಿದೆ, ಫ್ಲೋಯಂನಿಂದ ಎಲ್ಲಿ ಹೋಗಬೇಕಿದೆ ಆಹಾರ ಪದಾರ್ಥಗಳು, ಎಲ್ಲಿ ಅವಶ್ಯಕತೆ ಇದೆಯೋ, ಸಸ್ಯದ ಯಾವ ಭಾಗಕ್ಕೆ ಅಗತ್ಯ ಇದೆಯೋ ಅಲ್ಲಿಗೆ ಹೋಗಬೇಕಿದೆ. ಬೇರುಗಳಿಗೆ ಹೋಗಬೇಕಿದೆ, ಕಾಂಡಕ್ಕೆ ಹೋಗಬೇಕಿದೆ, ಇನ್ನು ಮೊಗ್ಗುಗಳಿಗೆ ಹೋಗಬೇಕು, ಕಾಯಿ ಹಣ್ಣಕ್ಕೆ ಹೋಗಬೇಕಿರುತ್ತೆ. ಅಲ್ಲಿಗೆ ಹೋಗಬೇಕಿದ್ರೆ ಇದೇ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಏನು ಮಾಡುತ್ತೆ, ಫ್ಲೋಯಂನಲ್ಲಿ ಇರುವಂತಹ ಈ ಆಹಾರವು, ಅಂದರೆ ಈ ಜರಡಿ ನಾಳಗಳಲ್ಲಿ ಈಗ ಆಹಾರ ಪದಾರ್ಥಗಳಿವೆ, ನೀರು ಬಂತು ಅಂತ ಹೇಳಿದೆ, ನೀರು ಕೂಡ ಹೋಗಿದೆ ಅದರೊಳಗಡೆ. ಈಗ ಆಹಾರ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ, ಸಾಗಾಣಿಕೆ ಆಗ್ತಾ ಇದೆ. ಇದೇ ಪ್ರೆಷರ್ ಏನು ಮಾಡ್ತಿದೆ, ಇದೇ ಒಂದು ಅಭಿಸರಣ ಒತ್ತಡ ಬೇರೆ ಬೇರೆ ಟಿಶ್ಯೂಸ್ಗೆ, ಬೇರೆ ಬೇರೆ ಅಂಗಾಂಶಗಳಿಗೆ ಆಹಾರ ಪದಾರ್ಥವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದೆ. ಬೇರೆ ಬೇರೆ ಅಂಗಾಂಶಗಳಿಗೆ ಆಹಾರವನ್ನು ಸಾಗಾಣಿಕೆ ಮಾಡ್ತಾ ಇದೆ ಅಂತ ನಾವು ಹೇಳ್ಬಹುದು ಮಕ್ಕಳೇ. ಗೊತ್ತಾಗ್ತಿದೆಯಲ್ಲ? ಸೊ ಮೊದಲನೇದಾಗಿ ಇಲ್ಲಿ ATPಯ ಬಳಕೆ ಆಗಿದೆ. ಶಕ್ತಿಯ ಬಳಕೆಯಿಂದ ಏನಾಗ್ತಿದೆ, ಎಲೆಗಳಲ್ಲಿ ಇರುವಂತಹ ಆಹಾರ ಪದಾರ್ಥಗಳು ಫ್ಲೋಯಂನೊಳಗೆ ಬಂದಿದೆ, ಜರಡಿ ನಾಳದ ಒಳಗಡೆ ಬಂದಿದೆ. ಇನ್ನು ಆಸ್ಮೋಟಿಕ್ ಪ್ರೆಷರ್ ಏನು ಮಾಡ್ತು, ನೀರು ಹೋಗೋ ಹಾಗೆ ಮಾಡಿದೆ. ಇಲ್ಲಿಂದ ಏನಾಯಿತು, ಫ್ಲೋಯಂನಲ್ಲಿ ಇದ್ದಂತಹ ಈ ಆಹಾರ ಪದಾರ್ಥಗಳು ಎಲ್ಲಿಗೆ ಹೋಗಬೇಕು, ಸಸ್ಯದ ಯಾವ ಭಾಗಕ್ಕೆ ಅಗತ್ಯ ಇದೆಯೋ ಆ ಭಾಗಕ್ಕೆ ಹೋಗುತ್ತೆ. ಅಲ್ಲಿ ಹೋಗಿ ಆಹಾರ ತಲುಪತ್ತೆ. ಇದರಲ್ಲಿ ಸುಕ್ರೋಸ್ ಇರಬಹುದು, ಕಾರ್ಬೋಹೈಡ್ರೇಟ್ಗಳಿರಬಹುದು. ಇನ್ನು ಈ ಫ್ಲೋಯಂನಲ್ಲಿ ಕೆಲವಷ್ಟು ಇನ್ನು ಬೇರೆ ಬೇರೆ ವಸ್ತುಗಳು ಕೂಡ ಸಾಗಾಣಿಕೆ ಆಗುತ್ತೆ. ಅಮೈನೋ ಆಮ್ಲಗಳಂತಹ ವಸ್ತುಗಳು ಸಾಗಾಣಿಕೆ ಆಗಬಹುದು. ಇನ್ನಿತರ ಬೇರೆ ಬೇರೆ ಪ್ರೋಟೀನ್ಗಳು ಸಾಗಾಣಿಕೆ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಫ್ಲೋಯಂ ಅಂಗಾಂಶ
ಎಲೆಗಳಿಂದ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಈ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳನ್ನು ಸಾಗಾಣಿಕೆ ಮಾಡುತ್ತೆ. ಸೊ ಇಲ್ಲಿಗೆ ಫ್ಲೋಯಮ್ ಅಂಗಾಂಶ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕೂಡ ನಾವು ಕಲ್ತ್ಕೊಂಡಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಪಾಯಿಂಟ್ಸ್ನ ಬರಿತಾ ಹೋಗೋಣ. ಸೊ ಮೊಟ್ಟ ಮೊದಲನೇದಾಗಿ ಫ್ಲೋಯಮ್ ಅಂಗಾಂಶದಲ್ಲಿ ಶಕ್ತಿಯನ್ನು ಬಳಸಿಕೊಂಡು ವಸ್ತು ಸ್ಥಾನಾಂತರಣ ನಡೆಯುತ್ತದೆ. ವಸ್ತುಗಳ ಸ್ಥಾನಾಂತರಣವನ್ನು ಸಾಧಿಸಲಾಗುತ್ತದೆ. ಇನ್ನು ಅಭಿಸರಣದ ಒತ್ತಡ ಇದೊಂದು ಪ್ರಮುಖವಾದಂಥದ್ದು. ಇದೆರಡು ಇಂಪಾರ್ಟೆಂಟ್ ಪಾಯಿಂಟು. ಸೊ ನಮ್ಗೆ ಗೊತ್ತಾಯಿತು ಇಲ್ಲಿ ಬೈ ಡೈರೆಕ್ಷನಲ್ ಮೂಮೆಂಟ್ ಇರುತ್ತೆ, ಆಹಾರ ಪದಾರ್ಥಗಳು ಎರಡೂ ಕಡೆ ಸಾಗುತ್ತೆ. ಇದ್ರ ಬಗ್ಗೆ ನಾವು ತಿಳ್ಕೊಂಡ ನಂತರ ನೆಕ್ಸ್ಟು ಪೇಜ್ ನಂಬರ್ 94ರಲ್ಲಿ ಪ್ರಶ್ನೆಗಳು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರ ನೋಡೋ ಪ್ರಯತ್ನ ಮಾಡೋಣ. ಮನುಷ್ಯರಲ್ಲಿ ಸಾಗಾಣಿಕಾ ವ್ಯೂಹದ ಘಟಕಗಳು ಯಾವುವು? ಈ ಘಟಕಗಳ ಕಾರ್ಯಗಳೇನು? ಯಾವ್ದ್ಯಾವುದು ಘಟಕಗಳು ಮಾನವರಲ್ಲಿ? ತುಂಬ ಪ್ರಮುಖವಾಗಿರೋದು ಹೃದಯ, ಇನ್ನು ರಕ್ತನಾಳಗಳು ಮತ್ತು ರಕ್ತನಾಳಗಳಲ್ಲಿ ರಕ್ತ ಚಲಿಸುತ್ತೆ. ಇದು ಮೂರು ತುಂಬ ಪ್ರಮುಖವಾದ ಘಟಕಗಳು. ಒಂದು ಹೃದಯ ಮತ್ತು ರಕ್ತ ಹಾಗೂ ರಕ್ತನಾಳಗಳು. ಒಂದೊಂದೇ ಘಟಕದ ಕುರಿತು ಒಂದೆರಡು ಲೈನಲ್ಲಿ ಬರೆಯೋಣ. ಹೃದಯ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಬರಿತೀರಿ? ಹೃದಯ ಇದು ರಕ್ತವನ್ನು, ಅಂದರೆ ಶುದ್ಧವಾದ ರಕ್ತವನ್ನು ಅಯೋಟ ಮೂಲಕ ದೇಹದ ವಿವಿಧ ಭಾಗಗಳಿಗೆ ತೊಗೊಂಡು ಹೋಗುತ್ತೆ. ಅದೇ ರೀತಿ ಅಶುದ್ಧ ರಕ್ತ ಅಂದರೆ ಆಕ್ಸಿಜನ್ ರಿಕ್ತ ರಕ್ತ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ಇರುವಂತಹ ರಕ್ತವನ್ನು ದೇಹದ ಬೇರೆ ಬೇರೆ ಭಾಗಗಳಿಂದ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಶ್ವಾಸಕೋಶಗಳಿಗೆ ಕಳಿಸುತ್ತೆ. ಸೊ ಇಷ್ಟು ಪಾಯಿಂಟ್ಸನ್ನು ನೀವು ಬರಿಬೇಕಾಗತ್ತೆ ಇಲ್ಲಿ. ಹೃದಯ ಇದು ಆಕ್ಸಿಜನ್ ಸಮೃದ್ಧ ರಕ್ತ, ಅಂದರೆ ಶುದ್ಧ ರಕ್ತ ಅಂತ. ಆಕ್ಸಿಜನ್ ಸಮೃದ್ಧ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೂ ಪಂಪ್ ಮಾಡುತ್ತದೆ. ಅದೇ ರೀತಿ ದೇಹದ ಎಲ್ಲ ಭಾಗಗಳಿಂದ ಬಂದ ಹೃದಯಕ್ಕೆ ಬಂದ ಅಶುದ್ಧ ರಕ್ತವನ್ನು ಅಥವಾ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಅಂತ ಹೇಳ್ಬೋದು, ಅಥವಾ ಅಶುದ್ಧ ರಕ್ತ, ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಆಕ್ಸಿಜನ್ಗಾಗಿ ಏನು ಮಾಡುತ್ತೆ? ಶ್ವಾಸಕೋಶಗಳಿಗೆ ಕಳುಹಿಸುತ್ತದೆ.
ಸೊ ಇಷ್ಟು ಬರೆದ್ರೆ ಸಾಕಾಗತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಿದ್ದಾರೆ ಈ ಪ್ರಶ್ನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2 ಮಾರ್ಕ್ಸಿಗೆ ಕೇಳಿದ್ರೆ ಇಷ್ಟೊಂದು 2 ಲೈನಲ್ಲಿ ನಿಮ್ಮ ಉತ್ತರ ಸಾಕಾಗತ್ತೆ. ಇನ್ನು ಅದೇ ರೀತಿ ರಕ್ತ ಹಾಗೂ ರಕ್ತನಾಳಗಳ ಬಗ್ಗೆಯೂ ಕೂಡ ಬರಿಬೇಕಿದೆ. ಇನ್ನು 3 ಅಂಕ 4 ಅಂಕಗಳಿಗೆ ಕೇಳಿದ್ರೆ ಇನ್ನೂ ಸ್ವಲ್ಪ ಎಲಾಬೊರೇಟ್ ಮಾಡಿ ನೀವು ಬರಿಬೇಕಿರುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದೆರಡು ಲೈನ್ ಸೇರಿಸ್ತೀರಿ, ಇನ್ನು ಹೃದಯದ ಕೆಲಸವನ್ನು ಕುರಿತು ಇನ್ನೊಂದೆರಡು ಲೈನಲ್ಲಿ ನೀವು ಹೇಳಬೇಕಾಗತ್ತೆ. ಇನ್ನು ರಕ್ತ, ಇದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಲೈನಲ್ಲಿ ಬರೆಯೋಣ. ಇದು ದ್ರವರೂಪಿ ಸಂಯೋಜಕ ಅಂಗಾಂಶ, ಫಸ್ಟ್ ಪಾಯಿಂಟ್ ಬರಿತೀರಿ. ರಕ್ತ, ಇದಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಮೊದಲನೇ ಪಾಯಿಂಟು ಇದು ದ್ರವರೂಪಿ ಸಂಯೋಜಕ ಅಂಗಾಂಶ. ಇನ್ನು 2ನೇ ಪಾಯಿಂಟು ಇದು ಆಹಾರ, ಆಕ್ಸಿಜನ್ ಹಾಗೂ ತ್ಯಾಜ್ಯ ವಸ್ತುಗಳನ್ನು ನಮ್ಮ ದೇಹದಲ್ಲಿ ಸಾಗಾಣಿಕೆ ಮಾಡುತ್ತದೆ ಅಂತ ಬರಿತೀರಿ. ಇನ್ನು ರಕ್ತನಾಳಗಳು ಪ್ರಮುಖವಾಗಿ 3 ರಕ್ತನಾಳಗಳ ಬಗ್ಗೆ ನಾವಾಗಲೇ ಕಲ್ತ್ಕೊಂಡಿದ್ದೀವಿ. ಅಭಿಧಮನಿಗಳು, ಅಪಧಮನಿಗಳು ಮತ್ತು ಲೋಮನಾಳಗಳ ಬಗ್ಗೆ ಕಲ್ತ್ಕೊಂಡಿದ್ದೀವಿ. ಇದ್ರ 3 ಬಗ್ಗೆನೂ ಕೂಡ ಒಂದೊಂದು ಲೈನಲ್ಲಿ ಬರಿಬೇಕಾಗತ್ತೆ. ರಕ್ತನಾಳಗಳು ಅಂತ ಬರಿತೀರಿ, 3 ಹೆಸರು ಬರೀರಿ. ಅಭಿಧಮನಿಗಳು, ಅಪಧಮನಿಗಳು ಮತ್ತು ಲೋಮನಾಳಗಳು ಅಂತ 3 ಬಗ್ಗೆನೂ ಒಂದೆರಡು ಲೈನಲ್ಲಿ ನೀವು ಒಂದು ಡೆಫಿನಿಷನ್ ಥರ ಬರಿತಾ ಹೋಗಬೇಕಾಗತ್ತೆ. ಸೊ ಇಷ್ಟಾದ ನಂತರ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಏಕೆ ಅಂತ ಕೇಳ್ತಾ ಇದ್ದಾರೆ. ನಾವು ಈ ಇಮ್ಮಡಿ ಪರಿಚಲನೆ ಈ ಕಾನ್ಸೆಪ್ಟ್ ಕಲಿಯುವಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳಿದ್ದೆ. ಯಾರ್ಯಾರು ಈ ಮಾನವರು, ಸ್ತನಿಗಳು ಹಾಗೂ ಪಕ್ಷಿಗಳು ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್ ಅಂತ, ಉಷ್ಣ ರಕ್ತ ಪ್ರಾಣಿಗಳು ಅಂತ. ಶೀತರಕ್ತ ಪ್ರಾಣಿಗಳು, ಉಷ್ಣ ರಕ್ತ ಪ್ರಾಣಿಗಳ ಬಗ್ಗೆ ಗೊತ್ತಿದೆ ನಮಗೀಗ ಆಲ್ರೆಡಿ. ಸ್ತನಿಗಳು ಹಾಗೂ ಪಕ್ಷಿಗಳು ಉಷ್ಣ ರಕ್ತ ಪ್ರಾಣಿಗಳು, ಅಂದರೆ ಟೆಂಪರೇಚರ್ ಯಾವಾಗಲೂ ಒಂದೇ ಥರ ಇರುತ್ತೆ. ಸೊ ಹಾಗಾಗಿ ಟೆಂಪರೇಚರ್ ಯಾವಾಗಲೂ ಒಂದೇ ಥರ ಇರಬೇಕಾಗತ್ತೆ. ಹೀಗಾಗಿ ಶಕ್ತಿಯ ಅಗತ್ಯ ಸಾಕಷ್ಟು ಇರುತ್ತೆ. ಈ ಶಕ್ತಿಯ ಪೂರೈಕೆ ಆಗಬೇಕು ಕಂಟಿನ್ಯೂಸ್ ಆಗಿ ಅಂತ ಹೇಳಿದ್ರೆ ಆಕ್ಸಿಜನನ್ನು ಪೂರೈಕೆ ಆಗಬೇಕಿರುತ್ತೆ. ಸೊ ಪಾಯಿಂಟ್ಸ್ ಬರಿತಾ ಹೋಗೋಣ. ಮೊದಲನೇ ಪಾಯಿಂಟ್ ಏನು ಬರಿತೀರಿ? ಸ್ತನಿಗಳು ಹಾಗೂ ಪಕ್ಷಿಗಳು. ಸ್ತನಿಗಳು ಹಾಗೂ ಪಕ್ಷಿಗಳು ಉಷ್ಣ ರಕ್ತ ಪ್ರಾಣಿಗಳು. ಉಷ್ಣ ರಕ್ತ ಪ್ರಾಣಿಗಳು ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಇವುಗಳಿಗೆ ಅಧಿಕ ಶಕ್ತಿಯ ಅವಶ್ಯಕತೆ ಇದೆ. ಅಧಿಕ ಶಕ್ತಿಯ ಅವಶ್ಯಕತೆ ಇದೆ. ಹೀಗಾಗಿ ಅಧಿಕ ಶಕ್ತಿಯ ಅವಶ್ಯಕತೆ ಇರೋದಕ್ಕೆ ಏನಾಗಬೇಕು? ದೇಹಕ್ಕೆ ಆಕ್ಸಿಜನ್ನ ಪೂರೈಕೆ ನಿರಂತರವಾಗಿ ಹಾಗೂ ಹೆಚ್ಚು ಸಮರ್ಥವಾಗಿ ಆಗಬೇಕಿರುತ್ತೆ. ಈ ಕಾರಣದಿಂದಲೇ ಆಕ್ಸಿಜನ್ ರಿಕ್ತ ಹಾಗೂ ಆಕ್ಸಿಜನ್ ಯುಕ್ತ ರಕ್ತಗಳು ಬೇರ್ಪಡಬೇಕಿದೆ. ಆದ ಕಾರಣ ಆಕ್ಸಿಜನ್ ಯುಕ್ತ ಹಾಗೂ ಆಕ್ಸಿಜನ್ ರಿಕ್ತ ಅಂದರೆ ಆಕ್ಸಿಜನ್ ರಹಿತ ಅಂತ. ಆಕ್ಸಿಜನ್ ರಿಕ್ತ ರಕ್ತಗಳ
ರಕ್ತಗಳನ್ನು ಬೇರ್ಪಡಿಸುವುದು ಅಗತ್ಯವಾಗಿದೆ. ಬೇರ್ಪಡಿಸುವುದು ಅಗತ್ಯವಾಗಿದೆ. ಸೊ ಇಷ್ಟು 4 ಪಾಯಿಂಟ್ಸು ಬರೆದ್ರೆ ಸಾಕಾಗತ್ತೆ. ಪ್ರತ್ಯೇಕಿಸುವುದು ಅಥವಾ ಬೇರ್ಪಡಿಸುವುದು, ಇಲ್ಲಿ ಪ್ರತ್ಯೇಕಿಸುವುದು ಅಂತ ಕೊಟ್ಟಿದ್ದಾರೆ, ಅದೇ ಪದವನ್ನು ಸೇರಿಸಬಹುದು. 3ನೇ ಪ್ರಶ್ನೆ ನೋಡೋಣ. ಹೆಚ್ಚು ಸಂಕೀರ್ಣ ಸಸ್ಯಗಳ ಸಾಗಾಣಿಕಾ ವ್ಯವಸ್ಥೆಯ ಘಟಕಗಳು ಯಾವುವು? ಜೈಲಮ್ ಅಂಗಾಂಶ ಮತ್ತು ಫ್ಲೋಯಮ್ ಅಂಗಾಂಶ. ಜೈಲಮ್ ಅಂಗಾಂಶದ ಕುರಿತು ಒಂದೆರಡು ಲೈನಲ್ಲಿ ಬರಿತೀರಿ. ಡೆಫಿನಿಷನ್ ಗೊತ್ತಿದೆ ನಿಮಗೆ, ಅದರ ಡೆಫಿನಿಷನ್ ಬರಿತೀರಿ. ಹೆಚ್ಚು ಅಂಕಗಳಿಗೆ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸ್ವಲ್ಪ ನೀವು ಸೇರಿಸಬೇಕಾಗತ್ತೆ. ಜೈಲಮ್ ಅಂಗಾಂಶದ ಘಟಕಗಳನ್ನು ಸೇರಿಸಬಹುದು ಅಥವಾ ಜೈಲಮ್ ಅಂಗಾಂಶ ಯಾವ ಘಟಕ ತುಂಬ ಪ್ರಮುಖ ಇದರಲ್ಲಿ ಅನ್ನೋದನ್ನು ಸೇರಿಸಬಹುದು. ಅದೇ ರೀತಿ ಫ್ಲೋಯಮ್ ಅಂಗಾಂಶ ಸಾಗಾಣಿಕಾ ವ್ಯವಸ್ಥೆಯ ಇನ್ನೊಂದು ಅಂಗಾಂಶ ಪ್ರಮುಖವಾಗಿರುವಂಥದ್ದು ಫ್ಲೋಯಮ್ ಅಂಗಾಂಶ. ಎಲೆಗಳಲ್ಲಿ ಉಂಟಾದಂತಹ ದ್ಯುತಿ ಸಂಶ್ಲೇಷಣೆಯ ಈ ವಸ್ತುಗಳನ್ನು ಸಸ್ಯದ ಬೇರೆ ಬೇರೆ ಭಾಗಗಳಿಗೆ, ಇನ್ನಿತರೆ ಭಾಗಗಳಿಗೆ ಸಾಗಿಸುವ ಅಂಗಾಂಶ ಫ್ಲೋಯಮ್ ಅಂಗಾಂಶ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದೆರಡು ಲೈನಲ್ಲಿ ಬರಿಬಹುದು. ಘಟಕಗಳು ಯಾವ ಘಟಕ ತುಂಬ ಪ್ರಮುಖವಾದ ಪಾತ್ರ ವಹಿಸುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ರೆ ಉತ್ತರ ಕಂಪ್ಲೀಟ್ ಆಗುತ್ತೆ. ಅಥವಾ 1 ಮಾರ್ಕಿಗೆ ಅಷ್ಟೇ ಕೇಳಿದ್ರು ಅಂತ ಹೇಳಿದ್ರೆ ಈ ಪ್ರಶ್ನೆನ ಜೈಲಮ್ ಅಂಗಾಂಶ ಹಾಗೂ ಫ್ಲೋಯಮ್ ಅಂಗಾಂಶ ಅಷ್ಟೇ ಬರೆದ್ರೆ ಸಾಕಾಗತ್ತೆ. ಸೊ ಎಷ್ಟು ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ ಪ್ರಶ್ನೆ ಅನ್ನೋದು ತುಂಬ ಇಂಪಾರ್ಟೆಂಟು. ಇನ್ನು 4ನೇ ಪ್ರಶ್ನೆ ನೋಡೋಣ. ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಹೇಗೆ ಆಗುತ್ತದೆ? ಡೆಫಿನೆಟ್ಲಿ ಇದು ಲೆಂದಿ ಆನ್ಸರೇ ಇರುತ್ತೆ. ಇದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಸೊ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಅಂತ ಕೇಳ್ತಾ ಇದ್ದಾರೆ. ಪೇಜ್ ನಂಬರ್ 92ರಲ್ಲಿ ನೀರಿನ ಸಾಗಾಣಿಕೆ ಅಂತ ಹೆಡಿಂಗ್ ಕಾಣಿಸ್ತಾ ಇದೆ ನಿಮಗೆ, ಸೈಡ್ ಹೆಡಿಂಗು. ಅದರಲ್ಲಿ ಆ ಪ್ಯಾರಾದಲ್ಲಿ ಆಲ್ಮೋಸ್ಟ್ ಲಾಸ್ಟಿಂದ 2 ಲೈನ್ ಬಿಟ್ಟು ಇನ್ನೆಲ್ಲ ಬರಿಬೇಕಾಗತ್ತೆ. ಸಸ್ಯದ ಎಲ್ಲ ಭಾಗಗಳನ್ನು ತಲುಪುವ ನೀರು ಸಾಗಿಸುವ ಕಾಲುವೆಗಳ ನಿರಂತರ ವ್ಯವಸ್ಥೆಯನ್ನು ನಿರ್ಮಿಸಲು ಅಲ್ಲಿಂದ ಹಿಡಿದ್ಬಿಟ್ಟು ಈ ವ್ಯತ್ಯಾಸವನ್ನು ನಿವಾರಿಸಲು ಮಣ್ಣಿನಿಂದ ಬೇರುಗಳಿಗೆ ನೀರು ಚಲಿಸುತ್ತದೆ, ಈ ತನಕ ನೀವು ಬರಿಬೇಕು. ಇದು ಒಂದು ಸ್ವಲ್ಪ ಪಾಯಿಂಟ್ ಆಯಿತು. ಬರೀ ಇಷ್ಟೇ ಅಲ್ಲ, ನೀರು ಸಾಗಾಣಿಕೆ ಆಗೋದಕ್ಕೆ ಬಾಷ್ಪ ವಿಸರ್ಜನೆಯು ಕೂಡ ಹೇಗೆ ತನ್ನ ಒಂದು ಕೊಡುಗೆಯನ್ನು ಕೊಡುತ್ತೆ ಅನ್ನೋದನ್ನು ಹೇಳಬೇಕು. ನೆಕ್ಸ್ಟ್ ಪೇಜಲ್ಲಿ ಪೇಜ್ ನಂಬರ್ 93ರಲ್ಲಿ 2ನೇ ಪ್ಯಾರ ನೋಡಿ. ಹೀಗೆ ಬಾಷ್ಪ ವಿಸರ್ಜನೆಯು ಅಂತ ಇದೆ. ಹೀಗೆ ಅನ್ನೋದು ಬೇಡ. ಬಾಷ್ಪ ವಿಸರ್ಜನೆಯು ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಸಹಾಯ ಮಾಡುತ್ತದೆ. ಇಷ್ಟು ಪಾಯಿಂಟ್ನ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗುತ್ತೆ. ಇನ್ನು ಬಾಷ್ಪ ವಿಸರ್ಜನೆಯ ಮಹತ್ವ ಅಂತ ಏನಾದರೂ ಆ ಥರ ಪ್ರಶ್ನೆ ಬಂದರೆ ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟು ಸೇರಿಸ್ತೀರಿ. ತಾಪದ ನಿಯಂತ್ರಣದಲ್ಲೂ ಇದು ನೆರವಾಗುತ್ತೆ ಅಂತ. ಈ ಪ್ರಶ್ನೆಗೆ ಇಷ್ಟು ಉತ್ತರ ಸಾಕಾಗತ್ತೆ. ಇನ್ನೊಂದು ಪಾಯಿಂಟ್ ಸೇರಿಸಬಹುದು. ನಾನು ನಿಮಗೆ ಆಗಲೇ ಹೇಳಿದ್ದೆ, ಬೇರಿನ ಒತ್ತಡದ ಪರಿಣಾಮವು ರಾತ್ರಿ ಹೊತ್ತಿನಲ್ಲಿ ಹೆಚ್ಚು ಪ್ರಮುಖವಾಗಿರುತ್ತೆ. ಅದೇ ರೀತಿ ಬೆಳಗಿನ ಸಮಯದಲ್ಲಿ ಬಾಷ್ಪ ವಿಸರ್ಜನೆ ಯಾವಾಗ ಚೆನ್ನಾಗಿ ನಡೀತಾ ಇರುತ್ತೆ, ಸೂರ್ಯನ ಬೆಳಕು, ಸೂರ್ಯನ ಶಾಖ ಯಾವಾಗ ಚೆನ್ನಾಗಿರುತ್ತೆ, ಸೊ ಅಂಥ ಸಮಯದಲ್ಲಿ, ಬೆಳಗಿನ ಸಮಯದಲ್ಲಿ ಪತ್ರರಂಧ್ರಗಳು ತೆರೆದಿದ್ದಾಗ ಬಾಷ್ಪ ವಿಸರ್ಜನೆ ಸೆಳೆತವು ಜೈಲಮ್ನಲ್ಲಿ ನೀರಿನ ಚಲನೆಗೆ ಪ್ರಮುಖ ಚಾಲಕ ಶಕ್ತಿಯಾಗುತ್ತದೆ. ಇದೆರಡು ಲೈನ್ ಕೂಡ ನೀವು ಈ ಆನ್ಸರಲ್ಲಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಕಳೇ, ಅಂದರೆ ಉತ್ತರ ಕಂಪ್ಲೀಟ್ ಆಗುತ್ತೆ. ಸೊ ನೀರಿನ ಸಾಗಾಣಿಕೆ ಆಯಿತು. ಅದೇ ರೀತಿ ಸಸ್ಯಗಳಲ್ಲಿ ಆಹಾರದ ಸಾಗಾಣಿಕೆ ಹೇಗೆ ಆಗುತ್ತದೆ ಕೇಳ್ತಾ ಇದ್ದಾರೆ. ಪೇಜ್ ನಂಬರ್ 93ರಲ್ಲಿ ಆಹಾರ ಮತ್ತು ಇತರ ವಸ್ತುಗಳ ಸಾಗಾಣಿಕೆ, ಅಲ್ಲಿ ಆ ಹೆಡಿಂಗ್ ನೋಡಿ. ಅದರಲ್ಲಿ 3ನೇ ಲೈನ್ ನೋಡಿ. ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಎಂದು ಕರೆಯುತ್ತಾರೆ ಮತ್ತು ಇದು ವಾಹಕ ಅಂಗಾಂಶದ ಫ್ಲೋಯಂ ಭಾಗದಲ್ಲಿ ಜರುಗುತ್ತದೆ. ಇದು ಫಸ್ಟ್ ಪಾಯಿಂಟ್ ಬರಿತೀರಿ. ಇನ್ನು ಅದೇ ಪ್ಯಾರದಲ್ಲಿ ಲಾಸ್ಟ್ ಲೈನ್ ನೋಡಿ, ಲಾಸ್ಟ್ ಬಟ್ 2 ಲೈನ್, ಅಂದರೆ ಲಾಸ್ಟಿಂದ 2 ಲೈನ್ಗಳನ್ನು ನೋಡಿ. ಆಹಾರ ಮತ್ತು ಇತರ ವಸ್ತುಗಳ ಸ್ಥಾನಾಂತರಣವು ಜರಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನಡೆಯುತ್ತದೆ. ಇದು 2ನೇ ಪಾಯಿಂಟ್ ಬರೀತೀರಿ ಮಕ್ಕಳೇ. ಇನ್ನು 3ನೇ ಪಾಯಿಂಟು ನೆಕ್ಸ್ಟ್ ಪ್ಯಾರಾ ನೋಡಿ, ಅದರಲ್ಲಿ 2ನೇ ಲೈನ್ ನೋಡಿ. ಫ್ಲೋಯಂನಲ್ಲಿ ಶಕ್ತಿಯನ್ನು ಬಳಸಿಕೊಂಡು ಅಲ್ಲಿಂದ ಹಿಡಿದ್ಬಿಟ್ಟು ಆಲ್ಮೋಸ್ಟ್ ಆ ಪ್ಯಾರಾ ಪೂರ್ತಿ ಬರಿತೀರಿ.
ಸೊ ಇಲ್ಲಿಗೆ ಈ ಉತ್ತರ ಕೂಡ ಕಂಪ್ಲೀಟ್ ಆಗುತ್ತೆ. ಇವತ್ತಿನ ತರಗತಿಯಲ್ಲಿ ಸಸ್ಯಗಳಲ್ಲಿ ಹೇಗೆ ಈ ಸಾಗಾಣಿಕೆ ನಡೆಯುತ್ತೆ, ನೀರು ಹೇಗೆ ಸಾಗಾಣಿಕೆ ಆಗುತ್ತೆ, ನೀರು ಮತ್ತು ಖನಿಜಾಂಶಗಳು ಝೈಲಮ್ನಿಂದ ಹೇಗೆ ಹೋಗುತ್ತೆ ಅನ್ನೋದನ್ನು ನೋಡಿದ್ವಿ. ಅದೇ ರೀತಿ ಫ್ಲೋಯಮ್ನಿಂದ ಆಹಾರ ಪದಾರ್ಥಗಳು ಹೇಗೆ ಸಾಗಾಣಿಕೆ ಆಗ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಸೊ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೋಡಿದ್ವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ ಮಕ್ಕಳೇ. ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ಓದ್ಕೊಳ್ಳಿ.